ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಗೋಂಗೂರ ಪಪ್ಪು ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು 1 ಕಪ್ಪು ಬೇಳೆಯನ್ನು ತೊಗೊಂಡಿದ್ದೀನಿ. ಆ ಬೇಳೆಗೆ ನಾನು ತೊಳೆದು ನೀರನ್ನು ಹಾಕಿ ಇಟ್ಕೊಂಡಿದ್ದೀನಿ. ನೀರು ನಮಗೆ ಬೇಳೆ ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನಾನು ತೋರಿಸಿದ ರೀತಿ ನೀವು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಕರಿಯನ್ನು ನೀವು ಒಂದ್ಸರಿ ಮಾಡಿದ್ರೆ ಸಾಕು, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಆಂಧ್ರ ಸ್ಟೈಲಲ್ಲಿ ನಾನು ಮಾಡ್ತಾ ಇರೋದು. 1 ಟೊಮೊಟೊನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಗೋಂಗೂರ ಪಪ್ಪು ಆಂಧ್ರದಲ್ಲಿ ತುಂಬ ಫೇಮಸ್ಸು. ನೀವು ಒಂದ್ಸರಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡಿ ತಿಂತೀರಾ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಗೋಂಗೂರ ಯಾವುದಾದ್ರೂ ನೀವು ತೊಗೊಳ್ಬೋದು. ಹುಳಿ ಇರೋದನ್ನ ನೋಡಿ ನೀವು ತೊಗೊಳ್ಳಿ. ಸ್ವಲ್ಪ ಹುಳಿ ಇರೋದು ಜಾಸ್ತಿ ಇರೋದಿದ್ರೂ ತೊಗೋಬೋದು. ಕೆಂಪು ಗೋಂಗೂರ ಹುಳಿ ಇರುತ್ತೆ, ಹಸಿರು ಗೋಂಗೂರ ಹುಳಿ ಇರಲ್ಲ. ಗೋಂಗೂರ ಸೊಪ್ಪನ್ನು ನಾನು ತೊಳೆದು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಎಲೆಗಳು ತುಂಬ ದೊಡ್ಡದಾಗಿರೋ ಎಲೆಗಳನ್ನು ನಾವು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ಸ್ಮ್ಯಾಶ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ನಾವು ಹುಳಿ ಆಗಿರೋದ್ರಿಂದ ಈ ಸೊಪ್ಪು ಬೇಳೆ ಬೇಯಲ್ಲ ಅಂತ ಅನ್ಕೊಳ್ಬೋದು. ಆ ರೀತಿ ಏನಿಲ್ಲ. ನಾವು ಎಷ್ಟು ವಿಸಿಲನ್ನು ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬೇಳೆ ಬೆಂದಿದೆಯಾ ಇಲ್ವಾ ಅಂತ. ಈ ಗೋಂಗೂರ ಸೊಪ್ಪನ್ನು ಎಲ್ಲ ಕಟ್ ಮಾಡಿ ನಾನು ಕುಕ್ಕರ್ಗೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಇದಕ್ಕೆ ನಾವು ಸ್ವಲ್ಪ ಅರಿಶಿಣ ಹಾಕ್ತಾ ಇದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ನಾನು ಮನೆಯಲ್ಲಿ 3 ಜನ ಇರೋದ್ರಿಂದ 3 ಜನಕ್ಕೆ ಆಗಷ್ಟು ನಾನು ಬೇಳೆ ಮತ್ತು ಗೋಂಗೂರ ಹಾಕಿ ಒಂದು ರೆಸಿಪಿಯನ್ನು ಮಾಡ್ತಾ ಇರೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಖಾರ, ಉಪ್ಪು ಎಲ್ಲ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಈ ಗೋಂಗೂರ ಸೊಪ್ಪು ಹುಳಿ ಇರೋದ್ರಿಂದ ಖಾರ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ನಾನಿಲ್ಲಿ ತೊಗೊಂಡಿರೋದು ಗುಂಟೂರು ಚಿಲ್ಲಿ ಪೌಡರು, ಸ್ವಲ್ಪ ಖಾರ ಇರುತ್ತೆ. 2 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕಿ, ನೀರು ಸ್ವಲ್ಪ ಕಮ್ಮಿ ಅನ್ನಿಸ್ತು. ಸೊ ನಾನು 2 ಕಪ್ಪು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 6 ರಿಂದ 7 ವಿಜಿಲನ್ನು ಬರೋ ಹಾಗೆ ನೋಡ್ಕೊಳ್ಳಿ. 6 ರಿಂದ 7 ವಿಜಿಲ್ ಬಂದರೆ ನಾನು ಯೂಸ್ ಮಾಡ್ತಾ ಇರೋದು ಬಟರ್ಫ್ಲೈ ಕುಕ್ಕರ್. ಬಟರ್ಫ್ಲೈ ಕುಕ್ಕರಲ್ಲಿ ನೀವು ಯಾವ ಕುಕ್ಕರನ್ನು ಉಪಯೋಗಿಸ್ತೀರಾ, ಬೇಳೆ ಯಾವುದರಲ್ಲಿ ಚೆನ್ನಾಗಿ ಬೇಯುತ್ತೆ, ಎಷ್ಟು ವಿಜಿಲ್ ಹಾಕಿದ್ರೆ ಬೇಯುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ನಾನು ಉಪಯೋಗಿಸ್ತಾ ಇರೋಂಥ ಕುಕ್ಕರ್ ಬಂದು ಬಟರ್ಫ್ಲೈ ಅವರದು. ಅದ್ರ ಜೊತೆಗೆ ಒಂದು 3 ಮೆಣಸಿನಕಾಯನ್ನು ಈ ರೀತಿ ಮುರಿದು ಹಾಕ್ತಾ ಇದ್ದೀನಿ. ಏನು ಭಯ ಪಡಕ್ಕೆ ಹೋಗಬೇಡಿ, ಇದು ಚಿಲ್ಲಿ ಸ್ವಲ್ಪ ಕಮ್ಮಿ ಖಾರ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಸಿಗೋ ರೀತಿ ಸಿಗಲ್ಲ ಇಲ್ಲಿ. ಸೊ ಅದಕ್ಕೆ ನಾನು 3 ಚಿಲ್ಲಿಯನ್ನು ಹಾಕ್ತಾ ಇದ್ದೀನಿ. ಇಂಡಿಯನ್ ಚಿಲ್ಲಿ ಅಂತ ಕರೀತಾರೆ ಇಲ್ಲಿ, ಬಟ್ ಅಷ್ಟು ಖಾರ ಇರಲ್ಲ. ಸೊ ಇದೆಲ್ಲ ಹಾಕಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಉಪ್ಪು, ಖಾರ, ಹುಳಿ, ಟೊಮೊಟೊ ಎಲ್ಲ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಮುಚ್ಚಳ ಮುಚ್ಚಿ 6 ರಿಂದ 7 ವಿಜಿಲ್ ಬರೋ ಹಾಗೆ ರೀತಿ ನೋಡ್ಕೊಳ್ಳಿ. ಅಡಿಗೆ ಮಾಡ್ತಿರೋಂಥ ಸಮಯದಲ್ಲಿ ನಮ್ಮ ಲಿಬಿಯೋ ಬಂದು ನನಗೆ ವಾಟರ್ ಮೆಲನ್ ಬೇಕಂತ ಹೇಳ್ದ. ಸೊ ಅದಕ್ಕೋಸ್ಕರ ನಾನು ವಾಟರ್ ಮೆಲನ್ ಕೂಡ ಕಟ್ ಮಾಡ್ತಾ ಇದ್ದೀನಿ. ಕಿಚನ್ ಟಿಪ್ಸಲ್ಲಿ ನಾನು ಮಕ್ಕಳು ಯಾವ ರೀತಿ ವೇಸ್ಟ್ ಮಾಡದೆ ತಿನ್ನಬೇಕು ಅಂತ ನಾನು ಇದನ್ನ ಆಲ್ರೆಡಿ ಒಂದ್ಸರಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೀವು ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಚೆಕ್ ಮಾಡಿ. ಈ ರೀತಿ ನಾನು ಸ್ಕ್ವೇರ್ ಆಗಿ ಚಿಕ್ಕದಾಗಿ ಕ್ಯೂಬ್ ರೀತಿ ಕಟ್ ಮಾಡ್ಕೊಡ್ತೀನಿ. ಅದರಿಂದ ಮಕ್ಕಳು ನೀಟಾಗಿ ತಿಂತಾರೆ, ಚೆಲ್ಕೊಳ್ದೆ ಬಟ್ಟೆಗೆಲ್ಲ ಮಾಡ್ಕೊಳ್ದೆ ನೀಟಾಗಿ ತಿಂತಾರೆ. ನಾನು ಈ ಕರಿಯನ್ನು ಮಾಡ್ತಾ ಇರೋದು ಬಟರ್ಫ್ಲೈ ಕುಕ್ಕರು. ಇದು ಸ್ಟೀಲ್ದು. ನಿಮ್ಮ ಪ್ರಾಡಕ್ಟ್ಸನ್ನು ಏನಾದರೂ ನಮ್ಮ ಚಾನಲ್ನಲ್ಲಿ ಅನ್ಬಾಕ್ಸ್ ಮಾಡಬೇಕು ಅಂತ ಹೇಳಿದ್ರೆ, ರಿವ್ಯೂ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ ಮೇಲ್ ಐಡಿಯನ್ನು ನಿಮಗೆ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನೀವು ಅದರ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮದು ಯಾವುದೇ ಪ್ರಾಡಕ್ಟ್ ಇದ್ರೂ ನಮಗೆ ಇಷ್ಟ ಆದರೆ ಅನ್ಬಾಕ್ಸ್ ಮಾಡ್ತೀವಿ. ಕುಕ್ಕರ್ ಮುಚ್ಚಳ ತೆಗೆದು ಇದನ್ನು ನೀಟಾಗಿ ಈಗ ನಾನು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಎಲ್ಲ ಹೊಂದ್ಕೊಳ್ಬೇಕು. ಮೆಣಸಿನ್ಕಾಯಿನ ಮುರಿದು ಹಾಕಿದ್ದೋ ಅಲ್ವಾ, ಟೊಮೊಟೊ ಕೂಡ ಕಟ್ ಮಾಡಿ ಹಾಕಿದ್ದೀವಲ್ಲ, ಗೋಂಗೂರ ಸೊಪ್ಪು ಮತ್ತು ಬೇಳೆ ಎಲ್ಲ ಬೆಂದು ನೋಡಿ ಎಷ್ಟು ನೀಟಾಗಿ ಬೆಂದಿದೆ. ಗೋಂಗೂರ ಸೊಪ್ಪು ಮೊದಲೇ ಹಾಕಿದ್ರೆ ಬೇಯಲ್ಲ ಅಂತ ತುಂಬ ಜನ ಅಂದ್ಕೊಳ್ತಾರೆ. ಆ ರೀತಿ ಏನಿಲ್ಲ, ಬೇಳೆ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ, ಗೋಂಗೂರ ಕೂಡ ಅದ್ರ ಜೊತೆಗೆ ಹೊಂದ್ಕೊಳ್ಳುತ್ತೆ. ಈ ರೀತಿ ಗೋಂಗೂರ ಮತ್ತು ಬೇಳೆ ಎರಡೂ ಒಂದಾದ್ರೇ ಸಾಂಬಾರು ಅನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ. ಕರಿ ಅಂತ ಕರಿತೀವಿ, ಗಟ್ಟಿಯಾಗಿರುತ್ತೆ. ಸಾಂಬಾರು ಅಂತಂದರೆ ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ಇದ್ದರೆ ಸಾಂಬಾರು ಅಂತ ಕರಿಬೋದು. ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು.
ಈಗ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ, ಒಂದೆರಡು ಗುಂಟೂರು ಚಿಲ್ಲಿಗಳನ್ನು ಮುರಿದು ಹಾಕ್ತಾ ಇದ್ದೀನಿ, 2 ಗಾರ್ಲಿಕನ್ನು ನಾನು ದೊಡ್ಡ ಆನೆ ಗಾರ್ಲಿಕನ್ನು ಜಜ್ಜಿ ಹಾಕ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗಾರ್ಲಿಕ್ಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ಒಗ್ಗರಣೆ ತುಂಬ ಚೆನ್ನಾಗಿ ಬರುತ್ತೆ. ಕೊನೆಯಲ್ಲಿ ಸ್ವಲ್ಪ ಹಿಂಗನ್ನು ಹಾಕಿ, ಈ ಹಿಂಗು ನನಗೆ ನಮ್ಮ ಆಶಾ ಶಿಪ್ ಮಾಡಿ ಕೊಟ್ಟಿದ್ಲು, ಇಂಡಿಯಾದಿಂದ ತರಿಸಿದ್ದು, ಇಲ್ಲಿ ಸಿಗಲ್ಲ. ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಒಗ್ಗರಣೆ ಈ ರೀತಿ ಚಿಟಪಟ ಅನ್ಬೇಕು. ಒಗ್ಗರಣೆ ಸಪ್ಪೆ ಇದ್ರೆ ಅಷ್ಟು ಚೆನ್ನಾಗಿರಲ್ಲ. ಈ ರೀತಿ ಬಿಸಿ ಬಿಸಿ ಒಗ್ಗರಣೆ ಆಗಿರೋದನ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ನಾವು ಟ್ರಾನ್ಸ್ಫರ್ ಮಾಡಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿದ್ರೆ ಮುಗೀತು. ಗೋಂಗೂರ ಪಪ್ಪು ತುಂಬ ಟೇಸ್ಟಿಯಾಗಿರುತ್ತೆ, ಹುಳಿಯಾಗಿರುತ್ತೆ, ಖಾರವಾಗಿರುತ್ತೆ, ಎಲ್ಲ ರೀತಿ ಇರುತ್ತೆ. ಟೇಸ್ಟು ತುಂಬ ರುಚಿಯಾಗಿರುತ್ತೆ. ಉಪ್ಪನ್ನ ನೋಡಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಎಕ್ಸ್ಟ್ರಾ ಬೇಕಂತ ಹೇಳಿದ್ರೆ ಹಾಕ್ಕೊಳ್ಬೋದು. ನಾವು 3 ಜನಕ್ಕಾಗಷ್ಟು ನಾನು ಕುಕ್ಕರಲ್ಲಿ ಮಾಡಿದ್ದೀನಿ. ಸೊ ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನಮ್ಮ ವಿಡಿಯೋ ರೆಕಮೆಂಡೇಷನ್ಗೆ ಹೋಗುತ್ತೆ. ನೀವು ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲ್ನಲ್ಲಿ ಎಷ್ಟೇ ವಿಡಿಯೋ ನಾವು ಅಪ್ಲೋಡ್ ಮಾಡಿದ್ರು ವೇಸ್ಟ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.